ಈಗ ದಯಮಾಡಿ ಕೂಡ್ರಿ ಕೂಡಪ್ಪ ಕೂಡು. ಮಾನ್ಯ ಸಭಾಪತಿಗಳೇ, ನಾವು ಬಂದಿರುವಂತದ್ದು ವಿಷಯ ಚರ್ಚೆ ಮಾಡೋದು. ದಯಮಾಡಿ ತಾವು ಇದಕ್ಕೆ ರೂಲಿಂಗ್ ಏನ್ ಕೊಡ್ಬೇಕು, ಅವರಿಂದ ಕ್ಷಮೆ ಕೆಲಸ ಮಾಡಬೇಕು. ಇಲ್ಲಿ ಮಾತಾಡ್ಕೊಡು. ಈಗ ನಾನು ಹೇಳ್ತೀನಿ ಸಭಾನಾಯಕರೇ, ಮೊದಲ ಇದು ಅರ್ಧ ನಡೆದಿದೆ, ಯಾರು ನಜೀರ್ ಅವ್ರದ್ದು ನಡೆದಿದೆ. ನಾನು ಹೇಳಿದ್ದೀನಿ ಅವ್ರು ನೀವು ಕ್ಷಮೆ ಕೇಳಂತ ಹೇಳಿದ್ದೀನಿ. ಏನು ತಪ್ಪಲ್ಲ, ಅವ್ರು ಕ್ಷಮೆ ಕೇಳಿ ಆಮೇಲೆ ಮುಂದಿನ ತೀರ್ಮಾನ ತಗೋತೀನಿ. ಇಲ್ಲ ಬೇಡ ಬೇಡ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಆಮೇಲೆ ಆಮೇಲೆ ನಾನು ಹೇಳ್ತೀನಿ ಕೇಳಿ. ಆಮೇಲೆ ಈಗ ಈ ಸದನಕ್ಕೆ ಏನಂದ್ರೆ ಆಮೇಲೆ ಹೇಳ್ತೀನಿ. ಈಗ ನಾವು ಒಂದು ಹಂತಕ್ಕೆ ಬಂದಿದ್ದೀವಿ, ಒಂದು ನಡುವೆ ತೀರ್ಮಾನ ಮಾಡಿದ್ದೀವಿ. ಸಭಾಪತಿಗಳೇ, ಈಗ ನಾವು ಕೂಡ ಹೇಳಿದ್ದೀವಿ, ಅವರು ವಿಶಾಲ ವ್ಯಕ್ತಪಡಿಸಿದ್ರು. ರಿವ್ಯೂ ಮಾಡ್ಬೇಕು ಸರ್. ನಾನು ಹೇಳ್ತೀನಿ ಮೊದಲು ಇದಕ್ಕೆ ನಾವು ಪರ್ಸ್ಯೂ ಮಾಡೀವಿ, ಮಾಡಿ ಆಗಲೇ ರೆಕಾರ್ಡ್ ತರ್ಸೀನಿ. ಹೇಳಿದ್ದೀನಿ ಕೇಳಿ ನೀವು ಕ್ಷಮೆ ಕೇಳಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಏನಂದ್ರೆ ಈ ಸದನ ಕ್ಷಮೆ ಕೇಳಿ, ಆ ನಂತರ ಮುಂದಿನ ನಾನು ನಿಮಗೆ ಹೇಳ್ತೀನಿ. ಅವರು ಕೂಡ ಕೇಳ್ತೀನಿ, ಬಿಡಿ ನೀವು ನನಗೆ ಮಾತಾಡ್ಬಿಡಿ. ಸಭಾಪತಿಗಳೇ, ಎರಡು ಒಂದೇ ಸರಿ ಕೊಡ್ಬಿಡಿ, ಇವ್ರದ್ದು ಕೊಟ್ಬಿಡಿ, ಅವ್ರದ್ದು ಕೊಟ್ಬಿಡಿ. ಈಗ ನೋಡಿ, ನಾನು ನಿಮಗೆ ಯಾಕೆ ಮಾತಾಡ್ತೀರಿ? ಒಂದ್ ನಿಮಿಷ ಪ್ರೊನೌನ್ಸ್ ಮಾಡ್ತಾರಾ ಇವ್ರೆ? ಏನು ನೀವು ಹೇಳ್ತೀರಿ ಕೇಳಿ, ಒಂದ್ ಕೂಡಿ ನೀವು ಹೇಳ್ತೀನಿ. ಏನು ತಪ್ಪಲ್ಲ ನೋಡಿ, ಯಾರು ತಪ್ಪು ಮಾಡಿದ್ರು ಸದನಕ್ಕೆ ಇದಕ್ಕೆ ದೊಡ್ಡದಾದಂಥ ಗೌರವನ ಕೊಟ್ಟಂಗಾಗ್ತಿದೆ. ಕೇಳಿ, ನೆಕ್ಸ್ಟ್ ನಾನು ಅದನ್ನು ಹೇಳ್ತೀನಿ. ಏನು ಹೇಳ್ತೀನಿ ನೀವು ಆಮೇಲೆ ತೀರ್ಮಾನ ಮಾಡ್ತೀನಿ. ಹೇಳಿ ಇವ್ರೆ. ಸಭಾಪತಿಯವರೇ, ಸಾಕಷ್ಟು ಈ ಇಶ್ಯೂ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ. ಒಂದು ಕಡೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು, ವಿಶ್ವಗುರು, ಇಡೀ ರಾಷ್ಟ್ರ ಜಗತ್ತಿಗೆ ಒಂಥರ ಮಾದರಿ ಅಂತ ಹೇಳಿದ್ದೆಲ್ಲ ನಾವು ನೋಡಿದ್ದೀವಿ. ಮತ್ತು ಅದರ ಜೊತೆಗೆ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನಗೆ ಬಯಾಲಜಿಕಲ್ ಅವತಾರು, ಅದು ಸಹ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಿ ಇಷ್ಟೆಲ್ಲ ಇದ್ದರೂ ಸಹ ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಸಾಕಷ್ಟು ಇಶ್ಯೂಗಳ ಬಗ್ಗೆ ಚರ್ಚೆನೂ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೂ ಆ ರೀತಿ ಬಂತು. ಹಾಗಾಗಿ ನಾನು ಅಂದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಡೀ ತಾವು ಕಡತದಿಂದ ತೆಗೆದು ಇವತ್ತಿನ ದಿವಸ ಪ್ರಸ್ತಾಪವನ್ನು ಸಹ ಮಾಡಿದಿರಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ನನ್ನ ಈ ಒಂದು ಮಾತಿಂದ ಏನಾದರೂ ನೋವಾದರೆ ವಿಷಾದವನ್ನು ಪಡ್ತೀನಿ. ವೆರಿ ಗುಡ್, ಕೂಡ್ರಿ. ಆಯ್ತು, ಎಲ್ಲ ಬಂದಾರಿ. ಒಂದ್ ನಿಮಿಷ ಕೊಡ್ರಿ ನೀವು. ಇವರೇ ಚಲೋ ಸರ್, ವಿಷಾದನ ಕನ್ನಡದಾಗ ಅರ್ಥ ಇದೆ ನೋಡಿ ನನಗೆ. ವಿಷಾದಕ್ಕೆ ಕನ್ನಡದ ಅರ್ಥ ನೀವು ಯಾರು ಮಾತಾಡ್ಬೇಡ್ರಿ. ಅಲ್ಲ, ಈಗ ರಿಯಲೈಸ್ ಆಗಿದೆ ಅಂತ ಅದು ಬೇಕಾದ ಹೇಳಿ ಅವರು ವಿಷಾದ ವ್ಯಕ್ತಪಡಿಸಿಲ್ಲ. ಒಂದ್ ನಿಮಿಷ ವಿಷಾದ ವ್ಯಕ್ತಪಡಿಸಿದ್ರ ಅರ್ಥ ಏನು? ರಿಯಲೈಸ್ ಆಯ್ತು ನನಗೆ ಅಂತ. ವಿಷಾದ ವ್ಯಕ್ತಪಡಿಸುತ್ತೇನೆ ಅಂದ್ರೆ ಕ್ಷಮೆ ಯಾಚಿಸಿದಂತೆ. ಇಲ್ಲ, ಕ್ಷಮೆ ಅಲ್ಲ, ಯಾರು ಕೇಳ್ಕೊರಿ ನೋಡಿ. ಅತಿ ಮಾಡಬಾರ್ದು, ಅತಿ ಮಾಡಿದ್ರೆ ಅದಕ್ಕೆ ಒಳ್ಳೆಯಲ್ಲ. ಇಲ್ಲ ನೋಡಿ, ನಾ ಹೇಳ್ತೀನಿ ವಿಷಾದ ವ್ಯಕ್ತ ನೋಡಿ, ಎಷ್ಟೋ ಸರಿ ವಿಷಾದ ವ್ಯಕ್ತಪಡಿಸು ಅಂತಾರೆ. ವಿಷಾದ ವ್ಯಕ್ತಪಡಿಸು ಅಂದ್ರೆ ಕ್ಷಮೆ ಕೇಳಿದಂತೆ. ರವಿ ಅವ್ರದ್ದು ತಗೋಬೇಕು. ತಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.